ರಾಜ್ಯದಲ್ಲಿ ಎರಡು ಉಪಚುನಾವಣೆಗಳಾಗಿರ್ತಕ್ಕಂಥದ್ದು, ಒಂದು ದಾವಣಗೆರೆ ಹಾಗೂ ಬಾಗಲಕೋಟೆ. ಇವೆರಡು ಉಪಚುನಾವಣೆಗಳ ಮತದಾನ ಪ್ರಕ್ರಿಯೆ ಮುಗಿದಿದೆ. ಆದರೂ ಕೂಡ ಗೆಲುವು ಸೋಲಿನ ಲೆಕ್ಕಾಚಾರ ಆಗ್ತಾ ಇದೆ. ಆದರೆ ದಾವಣಗೆರೆ ಕ್ಷೇತ್ರ ಎಂದರೆ ಇದು ಸಾಕಷ್ಟು ಹೈ ವೋಲ್ಟೇಜ್ ಪಡೆದಿರುವಂತಹ ಕ್ಷೇತ್ರ ಆಗಿದೆ. ಬಹಳ ಪ್ರಮುಖವಾಗಿ ಮುಸ್ಲಿಂ ಅಂದರೆ ಅಲ್ಪಸಂಖ್ಯಾತ ಮತ ಬಾಂಧವರು ಅಥವಾ ಅಲ್ಪಸಂಖ್ಯಾತರು ಜಾಸ್ತಿ ಇರುವಂತಹ ಕ್ಷೇತ್ರದಲ್ಲಿ, ದಾವಣಗೆರೆ ಕ್ಷೇತ್ರದಲ್ಲಿ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂತಹ ಕೂಗು ಏರ್ಪಾಟಾಗಿತ್ತು. ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದಂಥ ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಈ ಬಾರಿ ಅವಕಾಶವನ್ನು ಮಾಡಬೇಕು ಅಂತೇಳಿ ಒಂದು ದೊಡ್ಡ ಮಟ್ಟದವಾದಂತಹ ಪ್ರಯತ್ನ ಕೂಡ ನಡೀತು. ಆದರೆ ಕಡೆಗಳಿಗೆಯಲ್ಲಿ ಏನು ಅವರ ಮೊಮ್ಮಗಾಗಿರುವಂತಹ ಸಮರ್ ಶಾಮನೂರಿಗೆ ಟಿಕೆಟನ್ನು ಕೊಟ್ಟರು. ಚುನಾವಣೆ ಪ್ರಕ್ರಿಯೆಗಳು ಕೂಡ ಮುಗಿದಿದೆ. ಆದರೆ ಬಹಳ ಪ್ರಮುಖವಾಗಿ ಈ ಒಂದು ಚುನಾವಣಾ ಪ್ರಕ್ರಿಯೆ ಇರ್ಬೋದು ಅಥವಾ ಈ ಒಂದು ಬೆಳವಣಿಗೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅಂದರೆ ಹಾಲಿ ಸಚಿವರಾದಂತಹ ಜಮೀರ್ ಅಹ್ಮದ್ ಖಾನ್ ಅವರು ಈ ಒಂದು ದಾವಣಗೆರೆಯ ಟಿಕೆಟ್ನ ನೀಡುವಂತಹ ವಿಚಾರದಲ್ಲಿ ಏನು ಸಾಕಷ್ಟು ಮುನಿಸನ್ನು ತೋರಿಸಿದ್ರು. ಹೀಗಾಗಿ ಏನು ಮುಂದಿನ ದಿನಗಳಲ್ಲಿ ಚುನಾವಣಾ ಫಲಿತಾಂಶ ಏರುಪೇರಾದರೆ ಆ ಒಂದು ನಾಯಕರು ಕಾರಣ ಆಗ್ತಾರೆ ಎನ್ನುವಂತಹ ಹಿಂಬದಿಯ ಹೇಳಿಕೆಗಳನ್ನು ಕಾಂಗ್ರೆಸ್ ಮುಖಂಡರು ನೀಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೂ ಕೂಡ ಈ ವಿಚಾರವಾಗಿ ಅಲ್ಲಿರುವಂತಹ ಅಥವಾ ಏನು ರಾಜ್ಯದ ಹಲವಾರು ಅಲ್ಪಸಂಖ್ಯಾತ ನಾಯಕರುಗಳು ದೂರನ್ನು ಕೊಟ್ಟಿರುವ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆದರೆ ಬಹಳ ಪ್ರಮುಖವಾಗಿ ಏನು ಈ ಒಂದು ದಾವಣಗೆರೆಯಲ್ಲಿ ಯಾವಾಗ ಈ ವಿವಾದ ಸೃಷ್ಟಿಯಾಯಿತು ಅಥವಾ ಈ ಒಂದು ಸಮಸ್ಯೆ ಸೃಷ್ಟಿಯಾಗಿದ್ದು ಹೇಗೆ ಎನ್ನುವಂಥ ವಿಚಾರವನ್ನು ನಾವು ನೋಡೋದಾದರೆ, ಹಾಲಿ ಸಚಿವರಾದಂತಹ ಶಾಮನೂರು ಮಲ್ಲಿಕಾರ್ಜುನ್ ಅವರು ಬಹಳ ಪ್ರಮುಖವಾಗಿ ಈ ಒಂದು ವಿಚಾರವನ್ನು ಅಂದರೆ ಜಮೀರ್ ಅಹ್ಮದ್ ಖಾನ್ ಅವರ ವಿಚಾರದಲ್ಲಿ ನಡೆದುಕೊಂಡಂತಹ ರೀತಿ ಏನಿತ್ತು, ಈ ಒಂದು ರೀತಿ ಅಲ್ಲಿರುವಂತಹ ಸಾಕಷ್ಟು ಅಲ್ಪಸಂಖ್ಯಾತ ಮುಖಂಡರಿಗೆ ಅಥವಾ ವೈಯಕ್ತಿಕವಾಗಿ ಜಮೀರ್ ಅಹ್ಮದ್ ಖಾನ್ ಅವರ ಅಭಿಮಾನಿಗಳಿಗೆ ಅಥವಾ ಜಮೀರ್ ಅಹ್ಮದ್ ಖಾನ್ ಅವ್ರಿಗೂ ಕೂಡ ಸಾಕಷ್ಟು ನೋವನ್ನು ಉಂಟು ಮಾಡ್ತು. ಅಲ್ಲಿಂದಾಗಿ ಈ ಒಂದು ವಿವಾದ ಏನು ಸಾಕಷ್ಟು ಬೆಳವಣಿಗೆಯನ್ನು ಬೆಳೀತು. ಹಾಗೂ ಏನು ಹೈಕಮಾಂಡ್ ಕೂಡ ಮಧ್ಯಪ್ರವೇಶವನ್ನು ಮಾಡ್ತು. ಮಧ್ಯಪ್ರವೇಶ ಮಾಡಿ ಕಡೆಯ ದಿನಗಳಲ್ಲಿ ಪ್ರಚಾರ ಕೂಡ ಬಂದರು. ಆದರೆ ಎಲ್ಲೋ ಒಂದು ಕಡೆ ದಾವಣಗೆರೆ ಕಾಂಗ್ರೆಸ್ ಕೈ ತಪ್ಪುವ ಭೀತಿ ಕಾಂಗ್ರೆಸ್ನ ನಾಯಕರಿಗೆ ಕಾಡ್ತಾ ಇದೆಯಾ? ಈ ಒಂದು ದಾವಣಗೆರೆಯ ಸೋಲನ್ನು ಜಮೀರ್ ಅಹ್ಮದ್ ಅವರ ತಲೆಗೆ ಕಟ್ಟುವಂತಹ ಕೆಲಸ ನಡೀತಾ ಇದೆ ಎನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಏನು ಅಲ್ಲಿರುವಂತಹ ಹಾಲಿ MLC ಜಬ್ಬರ್ ಅವರು ಇರ್ಬೋದು ಅಥವಾ ಇನ್ನಿತರ ನಾಯಕರುಗಳು ಕೂಡ ಏನು ಅಲ್ಲಿ ಕೆಲಸ ಮಾಡಿಲ್ಲ ಎನ್ನುವಂತಹ ದೂರನ್ನು ಕೂಡ ಹೈಕಮಾಂಡ್ಗೆ ನೀಡಿದ್ದಾರೆ. ಆದರೆ ಈ ಒಂದು ಏನು ಅಲ್ಲಿರುವಂತಹ ಪೈಲ್ವಾನ್ ಸಾದಿಕ್ ಅವರು ಏನಿದ್ರು ಅವರ ಮನವೊಲಿಸುವಂತಹ ಕೆಲಸವನ್ನು ಕೂಡ ಹೈಕಮಾಂಡ್ ರಿಜ್ವಾನ್ ಅರ್ಷದ್ ಅವರು ಹಾಗೂ ಸಲೀಂ ಅಹ್ಮದ್ ಅವರು ತನ್ವೀರ್ ಸೇಠ್ ಅವರಿಗೆ ವಹಿಸಿದ್ರು. ಆದರೂ ಕೂಡ ಅವರು ಸಾದಿಕ್ರವ್ರನ್ನ ಮನವೊಲಿಸಿದ್ರು. ಹೀಗಾಗಿ ಈ ಒಂದು ಸಂಪೂರ್ಣ ಚುನಾವಣಾ ಜವಾಬ್ದಾರಿಯನ್ನು ಏನು ರಿಜ್ವಾನ್ ಅರ್ಷದ್ ಅವರು ತೆಗೆದುಕೊಂಡಿದ್ರು. ಆದರೆ ನಿನ್ನೆ ನಡೆದಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಕೊಡುವ ಹೇಳಿಕೆ ಏನಿದೆ, ಎಲ್ಲ ಒಂದು ಕಡೆ ದಾವಣಗೆರೆ ಕಾಂಗ್ರೆಸ್ನ ಕೈ ತಪ್ಪುವಂತಹ ಭೀತಿ ಕಾಡ್ತಾ ಇದೆ. ಹೀಗಾಗಿ ಈ ಸೋಲನ್ನು ಜಮೀರ್ ಅಹ್ಮದ್ ಅವರ ತಲೆಗೆ ಕಟ್ಟುವಂತಹ ಪ್ರಯತ್ನ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಕರ್ನಾಟಕದಾದ್ಯಂತ ತನ್ನದೇ ಆದಂಥ ವರ್ಚಸ್ಸಿದೆ. ಆದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಜಮೀರ್ ಅವರ ಇಮೇಜ್ ಏನಿದೆ ಅದನ್ನು ಕೆಡಿಸುವಂಥ ಅಥವಾ ಅವರನ್ನು ರಾಜಕೀಯವಾಗಿ ಅವ್ರನ್ನ ಡಿಗ್ರೇಡ್ ಮಾಡುವಂತಹ ಕಾಣದ ಕೈಗಳ ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ ಅನ್ನುವಂತಹ ವಿಚಾರ ಕೂಡ ಸೈಲೆಂಟಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಜಮೀರ್ ಅಹ್ಮದ್ ಖಾನ್ ಅವರು ಏನು ಕರ್ನಾಟಕದ ಎರಡು ಉಪಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿಲ್ಲ ಎನ್ನುವಂತಹ ಪ್ರಮುಖವಾದಂತಹ ಆರೋಪ ಏನಿದೆ. ಆದರೆ ಜಮೀರ್ ಅಹ್ಮದ್ ಖಾನ್ ಅವರು ಕ್ಯಾನ್ವಾಸ್ಗಳಲ್ಲಿ ಭಾಗಿಯಾಗದಿದೆ ಎಲ್ಲಿದ್ದರು? ಜಮೀರ್ ಅಹ್ಮದ್ ಖಾನ್ ಅವರು ಯಾವುದಾದ್ರು ಫಾರಿನ್ ಟ್ರಿಪ್ಗೆ ಹೋಗಿದ್ರಾ ಅಥವಾ ದುಬೈ ಟ್ರಿಪ್ಗೆ ಹೋಗಿದ್ರಾ? ಆದರೆ ಜಮೀರ್ ಅಹ್ಮದ್ ಖಾನ್ ಅವರು ಇದೇ ಕೇರಳದಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ 10 ದಿನಗಳ ಕಾಲ KC ವೇಣುಗೋಪಾಲ್ AICC ಸೆಕ್ರೆಟರಿ ಆದಂತಹ ವೇಣುಗೋಪಾಲ್ ಅವರ ನಿರ್ದೇಶನದಲ್ಲಿ ಕೇರಳದಲ್ಲಿ 10-12 ಜಿಲ್ಲಾದ್ಯಂತ ಪ್ರವಾಸವನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡಿ ಸಂಘಟಿಸುವಂತಹ ಕೆಲಸ ಮಾಡಿದ್ದಾರೆ. ಹೀಗಾಗಿ ಜಮೀರ್ ಅಹ್ಮದ್ ಖಾನ್ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಆದೇಶದ ಮೇರೆಗೆ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿರುವ
ಅಲ್ಪಸಂಖ್ಯಾತ ನಾಯಕರ ಮುಸುಕಿನ ಗುದ್ದಾಟ ಏನಿದೆ ಇದು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಮುಂದಿನ ಚುನಾವಣೆಗಳಲ್ಲಿ ಅಂದರೆ ಬಹಳ ಪ್ರಮುಖವಾಗಿ ಉಪಚುನಾವಣೆಯ ಫಲಿತಾಂಶ ಆದ ಮೇಲೆ ಏನು ಸಂಪುಟ ಪುನರ್ರಚನೆ ಇರ್ಬೋದು ಅಥವಾ ಇನ್ನಿತರವಾದಂತಹ MLC ಕೊಡುವಂಥದ್ದು ಇರ್ಬೋದು, ಅನೇಕ ಅಧಿಕಾರ ನೀಡುವಂತಹ ವಿಚಾರಗಳಿದೆ. ಆ ಒಂದು ವಿಚಾರದಲ್ಲಿ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಎಲ್ಲೋ ಒಂದು ಕಡೆ ಜಮೀರ್ ಅಹ್ಮದ್ ಖಾನ್ ಅವರು ಸಚಿವ ಸ್ಥಾನವನ್ನು ತೆಗೆಸುವಂತಹ ಪ್ರಯತ್ನ, ಹಿಂಬದಿಯ ಪ್ರಯತ್ನ ಅಥವಾ ಒಳಸಂಚು ಕಾಂಗ್ರೆಸ್ನಲ್ಲಿ ನಡೀತಾ ಇದೆಯಾ? ಹೀಗಾಗಿ ಈ ಒಂದು ಬೆಳವಣಿಗೆ ಅಥವಾ ಚುನಾವಣಾ ಫಲಿತಾಂಶ ಏನಿದೆ, ಫಲಿತಾಂಶ ನಂತರ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯಾದಂತಹ ಅಂದರೆ ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ನಾಯಕರ ಈ ಮುಸುಕಿನ ಗುದ್ದಾಟ ಏನಿದೆ ಯಾವ ರೀತಿ ನಡೆಯುತ್ತೆ ಅಥವಾ ಯಾವ ರೀತಿ ಇದನ್ನು ಕಾಂಗ್ರೆಸ್ನ ಹೈಕಮಾಂಡ್ ಶಮನ ಮಾಡುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ.